ಅಕ್ರಮ ಮದ್ಯ ಮಾರಾಟಕ್ಕೆ ಅಧಿಕಾರಿಗಳೇ ಬೆಂಬಲ. ಅಬಕಾರಿ ಉಪ ನಿರೀಕ್ಷಕಿ ವಿರುದ್ಧ ಗಂಭೀರ ಆರೋಪ. ಎಸ್ ವೀಕ್ಷಕರೇ, ಗ್ರಾಮೀಣ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಅನ್ನುವುದು ಎಗ್ಗಿಲ್ಲದೆ ನಡೀತಾ ಇದೆ. ಆದರೆ ಅದ್ಯಾಕೋ ಅಧಿಕಾರಿಗಳಿಂದ ಅದನ್ನ ತಡೆಗಟ್ಟಲು ಸಾಧ್ಯವಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಮದ್ಯದಂಗಡಿ ಮುಚ್ಚಿಸುವಂತೆ ಇಂದಿಗೂ ಪ್ರತಿಭಟನೆಗಳು ನಡೀತಾ ಇವೆ. ಆದರೆ ಇಲ್ಲೊಂದು ಕಡೆ ಅಧಿಕಾರಿಗಳೇ ಮದ್ಯ ಮಾರಾಟಕ್ಕೆ ಸಾಥ್ ನೀಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿರುವುದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಬಕಾರಿ ಉಪ ನಿರೀಕ್ಷಕಿ ಆಶಾ ವಿರುದ್ಧ. ಸಾಮಾಜಿಕ ಹೋರಾಟಗಾರ ಗೋಪಿಕೃಷ್ಣ ಎಂಬುವವರು ಆಶಾ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದನ್ನ ತಡೆಯಬೇಕಾದ ಅಧಿಕಾರಿ ಆಶಾ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಎಂದು ದೂರನ್ನ ನೀಡಿದವರ ಮಾಹಿತಿಯನ್ನ ಅಧಿಕಾರಿಗಳೇ ಸೋರಿಕೆ ಮಾಡ್ತಿದ್ದಾರೆ. ಇದರಿಂದ ಅಕ್ರಮಕ್ಕೆ ಬೆಂಬಲ ದೊರೆತಾ ಇದೆ. ಈ ಕುರಿತು 6 ತಿಂಗಳ ಹಿಂದೆಯೇ ದೂರನ್ನ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇವರ ಸಪೋರ್ಟ್ ಮುಂದುವರೆದಿದ್ದು ತಪ್ಪಿತಸ್ಥ ಆಶಾ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಅಬಕಾರಿ ಇಲಾಖೆ ಇದೆಯೋ ಇಲ್ಲವೋ ಅನ್ನೋ ಮಟ್ಟಿನಲ್ಲಿ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ. ಇಲಾಖೆಯ ವೃತ್ತ ನಿರೀಕ್ಷಕರು ಅಥವಾ ಇಲಾಖೆಯ ಉಪ ನಿರೀಕ್ಷಕರಾಗಲಿ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಈ ವಿಚಾರ ಕುರಿತಂತೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. ಆದರೆ ಅಬಕಾರಿ ಇಲಾಖೆ ಯಾವುದೇ ಕ್ರಮವನ್ನು ಇಲ್ಲಿವರೆಗೂ ತಗೊಂಡಿಲ್ಲ. ಅವರ ಕುಮ್ಮಕ್ಕಿನಿಂದನೇ ಕೂಡ ಈ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಈ ಹಿಂದೆ ನಾನು ಮಾನ್ಯ ಆಯುಕ್ತರು ಅಬಕಾರಿ ಇಲಾಖೆ ಬೆಂಗಳೂರವರಿಗೆ ತಮ್ಮ ಇಲಾಖೆಯ ಒಬ್ಬ ಉಪನಿರೀಕ್ಷಕಿಯ ಆಶಾ ಅವರು ಈ ಥರ ಕುಮ್ಮಕ್ಕಿನಿಂದ ನಡೀತಾ ಇದೆ, ಅಕ್ರಮ ಮದ್ಯ ಮಾರಾಟ ನಡೀತಿದೆ ಅಂತೇಳಿ ನಾನು ಸುಮಾರು ಈಗ 5-6 ತಿಂಗಳ ಹಿಂದೆ ದೂರು ನೀಡಿದ್ದೆ. ಬಟ್ ಆದರೆ ಆ ದೂರಿಗೆ ಯಾವುದೇ ಕ್ರಮ ಇದುವರೆಗೂ ಕೈಗೊಂಡಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಹೇಳಿ ಸರ್. ಅಧಿಕಾರಿಗಳೇ ಅಕ್ರಮ ಹೌದೌದೌದು ಅಧಿಕಾರಿಗಳೇ ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳೇ ಈ ದಂಧೆಗೆ ಇನ್ವಾಲ್ವ್ ಆಗಿದ್ದಾರೆ. ಅದರ ಬಗ್ಗೆ ನಾವು ಅಧಿಕಾರಿಗಳ ಒಳ ಮತ್ತು ಹೊರ ಕರೆಗಳನ್ನು, ಅವರ ದೂರವಾಣಿ ಒಳ ಮತ್ತು ಹೊರ ಕರೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳು, ಅಬಕಾರಿ ಆಯುಕ್ತರು, ಅಬಕಾರಿ ತುಮಕೂರು DC ಅವ್ರಿಗೂ ಕೂಡ ಈಗಾಗಲೇ ಪತ್ರ ವ್ಯವಹಾರಗಳನ್ನ ಮಾಡಿದ್ವಿ. ಆ ವಿಚಾರ ಕುರಿತಂತೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಗ್ಗಿಲ್ಲದೆ ನಡೀತಾ ಇದೆ. ಎಷ್ಟೋ ಚಿಕ್ಕ ಮಕ್ಕಳು 15, 10, 12 ವರ್ಷದ ಹುಡುಗ ಮಕ್ಕಳೆಲ್ಲ ಈ ದುಶ್ಚಟಕ್ಕೆ ಒಳಗಾಗಿ ಇಲಾಖೆ ಯಾವ ಕ್ರಮ ತೆಗೆದುಕೊಳ್ತಿದೆ ಅನ್ನೋದೇ ನಮಗೆ ಇದಾಗಿ ನಿಂತಿದೆ. ಆಶಾ ಅವರೇ ಸ್ಪಷ್ಟವಾಗಿ ನಾವೇ ಖುದ್ದು ಹೇಳ್ತೀವಿ, ಸಾಕ್ಷಿ ಸಮೇತವನ್ನು ನಾನು ಈಗಾಗಲೇ ಆ ಮಾನ್ಯ ಆಯುಕ್ತರಿಗೆ ನಾನು ನೀಡಿದ್ದೀನಿ. ಇವರೇ ಕುಮ್ಮಕ್ಕಿನಿಂದನೇ ಈ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ತಾಲೂಕಾದ್ಯಂತ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.